ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಇದ್ರಲ್ಲಿ ಏನ್ ಚೀಟಿಂಗು ಇಲ್ಲ ಆಯ್ತಾ. ಇದ್ರಲ್ಲಿ ಮಜಾನೇ ಬರ್ತಿಲ್ಲ. ಬೇರೆ ಯಾವ್ದಾದ್ರು ಬೇರೆ ಗೇಮ್ ಆಡೋಣ ಬನ್ನಿ. ಇದ್ರಲ್ಲಿ ಯಾವ್ದೇ ತರ ಮಜಾ ಇಲ್ಲ. ಇದೆಲ್ಲ ರಿಪೀಟೆಡ್. ಹೊಸದೇನಾದ್ರು ಆಡ್ಬೇಕು. ಹೇ ಹಕ್ಕಿಗಳ, ನನ್ ತಲೆನೆ ಬೇಕಿತ್ತ ಈ ರೀತಿ ಪಿಷ್ಟಿ ಹಾಕೋದಿಕ್ಕೆ? ಮಕ್ಳ ಬನ್ನಿ, ನಿಮ್ಮೆಲ್ಲರಿಗೋಸ್ಕರ ಬಿಸಿ ಬಿಸಿ ಹಾಲ್ ತಂದಿದ್ದೀನಿ, ಬೇಗ ಬನ್ನಿ. ನೀವೆಲ್ಲ ಬೆಳಗ್ಗೆಯಿಂದ ಆಟ ಆಡ್ತಾ ಇದ್ದೀರಾ. ಅದು ಚಳಿಗಾಲ ಬೇರೆ, ಥಂಡಿ ಆಗ್ಬಿಡತ್ತೆ. ಅದಕ್ಕೇನೆ ಈ ಬಿಸಿ ಬಿಸಿ ಹಾಲ್ ಕುಡೀರಿ. ಥಂಡಿ ಆಗೋದಿಲ್ಲ, ಹಾಗೆ ಶೀತ ಕೂಡ ಆಗೋದಿಲ್ಲ. ಅರ್ಥ ಆಯ್ತಾ? ಈಗ ನೋಡು ತಾತನ್ಗೆ ಎಷ್ಟು ಟೆನ್ಷನ್ ಆಗುತ್ತೆ ಅಂತ. ಅಕ್ಷು, ಓ ವೀರ್, ನಿನ್ಗೆ ಶೀತ ಆಗ್ಬಿಟ್ಟಿದೆ. ಈಗ್ಲೇ ಹುಷಾರ್ ಮಾಡ್ತೀನಿ. ನಡಿ, ಬೇಗ ಮನೆಗೆ ನಡಿ. ನೀನು ಈ ಸ್ಥಿತಿಯಲ್ಲಿ ಹೊರಗಡೆ ಆಟ ಆಡೋಂಗಿಲ್ಲ. ನಡಿ ನಡಿ. ತಾತ, ನೀವ್ ಯಾವಾಗ್ಲೂ ಮಾಡ್ತಾ ಹೋಗ್ತೀರಾ ನಾನೊಂದು ರೋಬೋಟ್ ಅಂತ. ಆಮೇಲೆ ನಿಮ್ಮ ಕೈಂಡ್ ಇನ್ಫಾರ್ಮೇಶನ್ಗೆ ರೋಬೋಟ್ಸ್ಗೆ ಯಾವತ್ತೂ ಕೋಲ್ಡ್ ಆಗೋದಿಲ್ಲ. ಅಯ್ಯೋ ದೇವರೇ, ನಾನಿದನ್ನ ಪದೇ ಪದೇ ಮರ್ತೋಗ್ತಾ ಇರ್ತೀನಿ. ಯಾಕಂದ್ರೆ ನಾನು ನಿನ್ನ ರೋಬೋಟ್ ಅಂತ ಅನ್ಕೊಳ್ಳೋದೇ ಇಲ್ಲ. ಓಕೆ, ಎಂಜಾಯ್. ನಾನು ಬರ್ತೀನಿ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಜಿಂಟು, ಏನ್ ಮಾಡ್ತಿದ್ಯಾ? ಈ ಜಾದುನ ಮುಗ್ಸು. ಇಲ್ಲ, ನನ್ಗೆ ಮಜಾ ಬರ್ತಾ ಇದೆ. ನಾನ್ ಹೇಳ್ತಾ ಇದ್ದೀನಿ, ಇದನ್ನ ಮಾಯ ಮಾಡು ಬೇಗ. ಜನ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲ ಹೇಗ್ ಸಾಧ್ಯ? ಒಂದು ರೈನ್ಬೋವಿನ ಸ್ಲೈಡ್ ಮತ್ತೆ ಜೋಕಾಲಿನ. ಏ ಹೋಗೋ, ಈ ಜಾಗನ ಖಾಲಿ ಮಾಡು. ಈ ರೇನ್ಬೋ ನಂದು. ಜಿಂಟು, ಇದನ್ನೆಲ್ಲ ನಿಲ್ಸು. ಇಡೀ ಜಗತ್ತಿಗೆ ತೋರಿಸ್ತೀಯ ಇದನ್ನೆಲ್ಲ. ಇಲ್ಲ ಇಲ್ಲ ವೀರ್, ಇದು ತುಂಬಾನೇ ಮಜಾ ಬರ್ತಾ ಇದೆ. ಮಮ್ಮಿ 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 ಮಮ್ಮಿ, ವೀರ್ ಇದಾರಲ್ವಾ, ಅವರು ಆಕಾಶದಿಂದ ರೈನ್ಬೋನ ತಗೊಂಡು ಗಾರ್ಡನ್ ಅಲ್ಲಿ ಒಂದು ಸ್ವಿಂಗ್ ಮತ್ತೆ ಸ್ಲೈಡ್ ತರ ಹಾಕಿದ್ದಾನೆ. ಜಿಂಟು ಆಡಕ್ ಬಿಡ್ಲಿಲ್ಲ. ಅಯ್ಯೋ, ಏನ್ ಹೇಳ್ತಾ ಇದ್ಯಾ? ರೈನ್ಬೋ ಯಾವತ್ತಾದ್ರೂ ಕೆಳಗಡೆ ಬರೋಕ್ ಸಾಧ್ಯನಾ? ಹಾ ಅಮ್ಮ, ಹೌದು. ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ. ಮಾಂಟಿ, ನನ್ನನ್ನ ಫೋಲ್ ಮಾಡ್ಬೇಡ. ಹೋಗು, ನನಗೆ ಕೆಲ್ಸ ಮಾಡೋದಕ್ ಬಿಡು. ಅಲ್ಲ, ಎಷ್ಟ್ ಚೆನ್ನಾಗಿತ್ತಲ್ವಾ ಅದು? ಸರ್ ಸರ್, ಆ ಗಾರ್ಡನ್ ಅಲ್ಲಿ ವೀರ್, ಇಮ್ಲಿ ಎಲ್ಲ ರೈನ್ಬೋ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಹ್ಞೂ ಸರ್, ನಂಬಕ್ಕಾಗ್ತಿಲ್ಲ ಅಲ್ವಾ ನಿಮ್ಮೆಲ್ರಿಗೂ? ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಆ ಪಾರ್ಕ್ ಅಲ್ಲಿ ಇದೆ ಅದು. ಅವನ್ ಜೊತೆ ಜಿಂಟು ಬದಿ ಚುಲ್ಬುಲು ಆಡ್ತಾ ಇದ್ದಾರೆ. ಓಕೆ, ನಡಿ ನೋಡೋಣ. ನೀನ್ ನನ್ಗಂತೂ ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಬನ್ನಿ ಬನ್ನಿ. ಇದಂತೂ ಮ್ಯಾಜಿಕ್. ನಾನು ಹೋಗಿ ನೋಡ್ತೇನೆ ಅದನ್ನ. ಇದು ನಿಜವಾಗ್ಲೂ ಜಾದೂನೇ. ಏ ಬಂಟಿ, ಇಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ಸರಿಯಾಗಿ ತಿಂತ್ಯಾ. ನಾನ್ ಹೋಗಲ್ಲ. ಏನ್ ಮಾಡ್ತೀಯ? ನಾನು ನೋಡ್ತೀನಿ. ಇದು ಪಾರ್ಕು, ಎಲ್ರಿಗೂ ಆಡಕ್ ಅರ್ಹತೆ ಇದೆ, ಗೊತ್ತಾಯ್ತಲ್ವಾ? ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಮಿಸ್ಟರ್ ಕ್ಯಾಕ್ಟಸ್ ಸರ್, ನೀವು ಈ ಗಾರ್ಡನ್ಗೆ ಸೆಕ್ಯೂರಿಟಿ ಗಾರ್ಡು. ಮತ್ತೆ ಈ ಹುಡುಗನ ಇಲ್ಲಿಂದ ಮೊದಲು ಓಡಿಸಿ, ಆಯ್ತಾ? ನೋಡಿದ್ಯಾ, ನೀನು ಸೈಲೆಂಟ್ ಆಗ್ಬಿಟ್ಟೆ. ಯಾರು ನನ್ನ ಓಡಿಸೋರಿಲ್ಲ. ಜಿಂಟು, ಸಾಕ್, ನಿಲ್ಸು ಇದನ್ನೆಲ್ಲ. ಎಲ್ರಿಗೂ ಗೊತ್ತಾಗ್ಬೇಕಾ ನೀನೊಬ್ಬ ಜಾದುಗಾರ ಅಂತ. ನಿಲ್ಸು. ವೀರ್, ಯಾವಾಗ್ಲೂ ನೀನು ಇದೇ ರೀತಿಯಾಗಿ ಹೇಳ್ತೀಯಾ. ಜನ ಏನ್ ತಿಳ್ಕೊಳ್ತಾರೋ ಅದು ನನಗೆ ಬೇಕಾಗಿಲ್ಲ. ನನಗೇನ್ ಬೇಕೋ ಅದನ್ನ ನಾನು ಮಾಡ್ತೀನಿ, ಗೊತ್ತಾಯ್ತಾ? ನಾನು ಯಾವತ್ತೂ ಈ ತರ ತಡಿಬೇಡ ನೀನು. ನಿನ್ ಮಾತು ಆಮೇಲೆ ನಾನೇ ಕೇಳೋದಿಲ್ಲ, ಗೊತ್ತಾಯ್ತಾ? ಜಿಂಟು,
ನಾನ್ ಹೇಳೋದನ್ನ ಕೇಳ್ತೀಯಾ ಇಲ್ವಾ ಈಗ? ಹಾ? ಇಲ್ಲ ಇಲ್ಲ ನಾನ್ ಕೇಳೋದೇ ಇಲ್ಲ. ವೀರ್ ಮೊದ್ಲು ನನ್ನ ಆಮೇಲೆ ಮಾತಾಡ್ಸು. ಮೊದ್ಲು ಇವ್ರನ್ನ ನೀನ್ ತಡಿ ನೋಡೋಣ. ಚಿಂಟು ಏನ್ ಮಾಡ್ದೆ ನೀನು? ನಿಂತ್ಕೋ. ರೈನ್ಬೋ ಬಂತು. ಜಿಂಟು ನನ್ ಗೆಳೆಯ ಇಷ್ಟೆಲ್ಲ ಮಾಡಿದ್ಯಾ, ಹಾಗೆ ಕ್ಯಾರೆಟ್ ತರಿಸ್ಬಿಡು. ಅಯ್ಯೋ ಈ ಕ್ಯಾರೆಟ್ ನಂದು, ನನ್ಗೋಸ್ಕರ ಬಿದ್ದಿರೋದು. ಅಯ್ಯೋ ಇದೇ ಹೇಗ್ ಸಾಧ್ಯ? ರೈನ್ಬೋ ಹೇಗ್ ಕೆಳಗ್ ಬರೋದಕ್ ಸಾಧ್ಯ? ನಮ್ಮೂರಲ್ಲಂತೂ ಯಾವತ್ತೂ ಈ ತರ ಆಗೋದೇ ಇಲ್ಲಪ್ಪ. ಬಂದ್ಬಿಟ್ಟಿದೆ ಅಲ್ಲಿ ನೋಡು. ಈಗ ಏನ್ ಯೋಚನೆ ಮಾಡ್ತಾ ಇದೀಯಾ? ಬಾ ಮಜಾ ಮಾಡೋಣ. ಮಜಾ ಬಂದ್ಬಿಡ್ತು. ಏನಿದು? ಕುದುರೆಗಳು ಹೋಗ್ತಾ ಇವೆ. ನಿಂತ್ಕೋ. ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ. ಇಮ್ಲಿ ಚುಲ್ಬುಲ್ ಬೇಗ ಹೋಗಿ. ಜಿಂಟುನ ಹೇಗಾದ್ರೂ ಮಾಡಿ ಇಲ್ಲೇ ಕರ್ಕೊಂಬನ್ನಿ. ಆಯ್ತು ವೀರ್. ಏಳು ಮೇಲಕ್ಕೆ. ನಿನ್ ತೂಕ ಸ್ವಲ್ಪ ಜಾಸ್ತಿನೇ ಇದೆ. ನನ್ನ ಹೆಂಡತಿ ಹಿಂದೆ ಯಾಕೆ ಹೋಗ್ತಿದ್ಯಾ? ಹೌದಾ? ಹಾಗಾದ್ರೆ ಇರು, ನಾನ್ ನಿನ್ ಹಿಂದೆ ಬರ್ತೀನಿ. ಜಿಂಟು ಬೇಗ ಬಾ, ವೀರು ಅಪಾಯದಲ್ಲಿದ್ದಾನೆ. ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಯಾವಾಗ್ಲೂ ವೀರ್ ನೋಡಿದ್ರೆ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ. ನನ್ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನ್ ಬರೋದೇ ಇಲ್ಲ. ನನ್ಗೇನ್ ಬೇಕು ಅಂತ ಅವ್ನು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಇದೆಲ್ಲ ಸುಳ್ಳು ಚಿಂಟು. ವೀರ್ ನಿನ್ ಬಗ್ಗೆ ಯಾವಾಗ್ಲೂ ಚಿಂತೆ ಮಾಡ್ತಾನೆ. ವೀರ್ ನಿನ್ ಮಾಲೀಕ್ ಇರ್ಬೋದು, ಆದ್ರೆ ಅವ್ನು ನಿನ್ನ ಯಾವಾಗ್ಲೂ ಫ್ರೆಂಡ್ ತರ ನೋಡ್ತಾನಲ್ವಾ? ಅವ್ನು ನಿನ್ ಗಾರ್ಡನ್ ಮಾಡಲ್ಲ, ನಿನ್ನ ಇಷ್ಟ ಪಡ್ತಾನೆ. ಜಾದೂನ ಎಲ್ಲರಿಗೂ ತೋರ್ಸಕ್ ಆಗಲ್ಲ ಅಲ್ವಾ? ಎಲ್ಲರೂ ನಿನ್ನಿಂದಾನೇ ಬಿದ್ಬಿಡ್ತಾರೆ. ಎಲ್ಲರೂ ಫೈಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನ್ ಮಾಡ್ತೀಯಾ? ನಿನ್ನಿಂದ ವೀರ್ ಕಷ್ಟದಲ್ಲಿದ್ದಾನೆ. ನೀನ್ ಎಂತ ಫ್ರೆಂಡ್ ಒಂದು? ನಾಚಿಕೆ ಆಗ್ಬೇಕು ನಿನ್ಗೆ. ನಿನ್ ಫ್ರೆಂಡ್ ನ ನೀನು ಕಷ್ಟದಲ್ಲಿ ಸಿಕ್ಕಾಕ್ಸಿದ್ಯಾ. ವೀರ್ ಅಂತ ಫ್ರೆಂಡ್ ನ ಎಲ್ಲಿ ಹುಡ್ಕಿದ್ರು ಸಿಗೋದಿಲ್ಲ, ಗೊತ್ತಾಯ್ತಾ ನಿಂಗೆ? ವೀರ್ನ ಯಾವಾಗ್ಲೂ ಕಷ್ಟದಲ್ಲಿ ಸಿಕ್ಕಾಕ್ಸ್ತಿರ್ತೀಯ. ವೀರ್ ನಿನ್ಗೆ ಯಾವತ್ತೂ ಏನು ಅಂದಿಲ್ಲ. ಉಪ್ಸ್, ಸಾರಿ ಇಮ್ಲಿ. ಈ ರೀತಿಯಾಗಿ ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ನನ್ನ ಕ್ಷಮಿಸು. ಜಿಂಟು ಸಾರಿ ಹೇಳ್ತಿದ್ರೆ ಏನೂ ಆಗೋದಿಲ್ಲ. ಈಗ ನಡಿ ಅಲ್ಗೆ. ಅರೆ ಮಕ್ಕಳ, ನನ್ ದುಡ್ಡೆಲ್ಲ ಕೊಟ್ಬಿಟ್ಟು ಹೋಗಿ ನೀವು. ವೀರ್ ನನ್ನ ದೋಸ್ತ್, ದಯವಿಟ್ಟು ನನ್ನ ಕ್ಷಮಿಸು. ನನ್ನಿಂದನೇ ನಿನ್ಗೆ ಈ ತೊಂದರೆ ಆಗ್ತಾ ಇರೋದು. ಜಿಂಟು ಬೇಗ ಇದನ್ನೆಲ್ಲ ವಾಪಸ್ ತಗೋ. ವೀರ್, ನೀನ್ ನನ್ನ ಕ್ಷಮಿಸೋ ಇದ್ದೀನಿ ಅನ್ನೋವರೆಗೂ ನಾನು ಈ ತರ ನಿನ್ಗೆ ಕ್ಷಮಾಪಣೆ ಕೇಳ್ತಾನೆ ಇರ್ತೀನಿ. ಅಯ್ಯೋ ಅಣ್ಣ, ನೀನು ಎಷ್ಟು ಏಟ್ಗಳನ್ನ ತಿನ್ಬೇಕು? ಸಾಕ್, ನಿಲ್ಸು ನಿನ್ನ ಈ ಜಾದೂನ ಪ್ಲೀಸ್. ದಯವಿಟ್ಟು ನೀನ್ ನನ್ನ ಕ್ಷಮಿಸಿದೀನಿ ಅನ್ನೋವರೆಗೂ ನಾನು ನಿನ್ಗೆ ಕ್ಷಮಾಪಣೆ ಕೇಳ್ತಾನೆ ಇರ್ತೀನಿ. ಅಲ್ಲಿವರೆಗೂ ನಾನು ಮ್ಯಾಜಿಕ್ ಮಾಡೋದೇ ಇಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೋ ಪ್ಲೀಸ್. ನನ್ನ ಕ್ಷಮಿಸು ಪ್ಲೀಸ್ ವೀರ್, ದಯವಿಟ್ಟು. ವೀರ್, ಕ್ಷಮಿಸ್ಬಿಡು ಚಿಂಟುನ, ಕ್ಷಮಿಸ್ಬಿಡು. ಸರಿ, ನೀವೆಲ್ಲ ಹೇಳೋದಾದ್ರೆ ನಾನು ಅವನ್ನ ಕ್ಷಮಿಸ್ತೀನಿ. ಈ ಜಾದೂನ ಬೇಗ ನಿಲ್ಸು. ಓಕೆ, ಥ್ಯಾಂಕ್ ಯು ವೀರ್. ನಿನ್ನಂತ ಒಳ್ಳೆ ದೋಸ್ತ್ ಸಿಗೋದು ನನಗೆ ತುಂಬಾನೇ ಪುಣ್ಯ. ಎಲ್ಲಾವುದು ಸರಿ ಮಾಡ್ತೀನಿ. ಅಯ್ಯೋ, ಬೇಗ ಮಾಡು ಇದನ್ನ. ಇಲ್ಲ, ಮೊದ್ಲು ನನ್ಗೆ ಹೇಳ್ಬೇಕು ನೀನು ತುಂಬಾನೇ ಒಳ್ಳೆ ಸ್ನೇಹಿತ ಅಂತ. ಹೌದು ಚಿಂಟು, ತುಂಬಾನೇ ಒಳ್ಳೆ ಗೆಳೆಯ. ಇವಾಗ ಮ್ಯಾಜಿಕ್ ನ ನಿಲ್ಲಿಸ್ಬಿಡು. ಓಕೆ, ಥ್ಯಾಂಕ್ಸ್. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಅಯ್ಯೋ
ನಾವಿಲ್ಲಿ ಗಾರ್ಡನ್ ಅಲ್ಲಿ ಏನ್ ಮಾಡ್ತಾ ಇದ್ವಿ? ಓ ಹೌದು, ನಾವು ಗಾರ್ಡನ್ ಅಲ್ಲಿ ಏನ್ ಮಾಡ್ತಾ ಇದೀವಿ? ಬನ್ನಿ ಬನ್ನಿ ಮನೆಗೆ ಹೋಗೋಣ, ತಡ ಆಗ್ತಾ ಇದೆ. ಬಾಯ್ ಸರ್, ಬಾಯ್ ಮ್ಯಾಮ್. ಏ ನಿಂತ್ಕೋ, ನಿನಗಿಲ್ಲೇ ಈಗ ಪಾಠ ಕಲಿಸ್ತೀನಿ. ಬಾಯ್ಲಿ. ಹ್ಯಾಪಿ ಬರ್ಡೇ ವೀರ್. ಥ್ಯಾಂಕ್ ಯು ತಾತ. ನಿಮ್ಗೆ ನನ್ನ ಹುಟ್ಟುಹಬ್ಬ ನೆನ್ಪಿತ್ತಾ? ಅಯ್ಯೋ, ಇವತ್ತಿನ ದಿನ ನಾನು ಹೇಗ್ ಮರೆಯೋದಕ್ಕಾಗತ್ತೆ? ಇವತ್ತಿನ ದಿನಾನೇ ನನ್ನ ಕನ್ಸಲ್ಲ ನನ್ಸಾಗಿದ್ದು ಗೊತ್ತಾ? ಯಾವ ಕನ್ಸು ತಾತ? ನನ್ನ ಜೀವನದ ಅತಿ ದೊಡ್ಡ ಕನಸು. ಇವತ್ತಿನ ದಿನಾನೇ ನಾನು ನಿನ್ನನ್ನ ತಯಾರು ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದು. ಓ ತಾತ, ಯು ಗ್ರೇಟ್. ಯು ಟು ವೀರ್. ನಾವ್ ಯಾಕೆ ವೀರ್ಗೆ ಸರ್ಪ್ರೈಸ್ ಪಾರ್ಟಿ ಕೊಡಬಾರ್ದು? ಇಮ್ಲಿ ಹತ್ರ ಹೋಗಿ ಈಗ್ಲೇ ಮಾತಾಡ್ತೀನಿ. ಇವತ್ ಪೂರ್ತಿ ಬೀಳ್ತಾನೆ ಇರ್ತೀನಾ? ಚುಲ್ಬುಲ್, ನೀನ್ ರಸ್ತೆಲ್ ಮಲ್ಕೊಂಡ್ ಏನ್ ಮಾಡ್ತಿದ್ಯಾ? ನನ್ನ ಹಣೆ ಬರನ ನೋಡ್ಕೋತಾ ಇದ್ದೆ. ಚುಲ್ಬುಲ್, ನಿನಗ್ ಗೊತ್ತಾ ಇವತ್ತು ವೀರ್ ಬರ್ಡೇ? ನಾವ್ ಅವನ್ಗೆ ಯಾಕೆ ಬರ್ಡೇ ಪಾರ್ಟಿ ಕೊಡ್ಬಾರ್ದು? ಅಯ್ಯೋ, ನಾನು ಕೂಡ ಇದನ್ನ ಹೇಳ್ಬೇಕು ಅಂತ ಬರ್ತಿದ್ದೆ. ಮತ್ತೆ ಕೇಳಿಸ್ಕೊ, ಈ ಮಾತ್ನ ಜಿಂಟುಗೆ ಹೇಳ್ಬೇಡ ನೀನು. ಇವನಿಗೆ ಹೇಳಿದ್ರೆ ಇವನು ವೀರ್ಗೆ ಹೇಳ್ತಾನೆ. ಇವನು ಯಾವ ಮಾತನ್ನು ಮುಚ್ಚಿಡಲ್ಲ. ಇಲ್ಲ ಇಮ್ಲಿ, ನಾನು ಯಾರಿಗೂ ಏನು ಹೇಳೋದಿಲ್ಲ. ಅದ್ರಲ್ಲೂ ಇವನ್ನ ನಂಬೋದಕ್ಕಾಗಲ್ಲ. ಹಾ, ಇವನ್ ಲಾಯಲ್ಟಿ ನಮ್ಮ ಹತ್ರ ಕಡಿಮೆ, ಮತ್ತೆ ವೀರ್ ಹತ್ರ ಜಾಸ್ತಿ. ನಡಿ, ಪಾರ್ಟಿಗೆ ತಯಾರಿ ಮಾಡ್ಕೊಳ್ಳೋಣ. ಹಾಯ್ ಇಮ್ಲಿ, ನೀವಿಬ್ರು ಎಲ್ಲ ಹೋಗ್ತಾ ಇದ್ದೀರಾ? ಹಾಯ್ ವೀರ್, ನಾವು ಏನೋ ಕೆಲ್ಸ ಇತ್ತು, ಹೋಗ್ತಿದೀವಿ. ಬಾಯ್ ವೀರ್. ಹಾ ಹಾ ಆನಿಮಲ್ ಟಾಕಿಂಗ್ ಮೋಡ್ ಆನ್. ಅನಿಮಲ್ ಟಾಕಿಂಗ್ ಮೋಡ್ ಆನ್. ಈಗ ನೀವು ಯಾವ ಪ್ರಾಣಿ ಜೊತೆ ಬೇಕಾದ್ರೂ ಮಾತಾಡಬಹುದು. ಏನಾಯ್ತು ನಿಂಗೆ? ಯಾಕೆ ಅವ್ರು ನಿನ್ನ ಇಲ್ಲಿ ಬಿಟ್ಟು ಹೋದ್ರು? ನನ್ ತುಂಬಾ ಹುಷಾರಿಲ್ಲ, ಅದಕ್ಕೆ ನನ್ನ ಇಲ್ಲಿ ಬಿಟ್ಟು ಹೊಟ್ಟೋದ್ರು. ಇವಾಗ ನಾನು ಎಲ್ಲ ಹೋಗ್ಲಿ? ಓಕೆ, ಡೋಂಟ್ ವಾರಿ, ನೀನ್ ಅಳ್ಬಾರ್ದು. ನಾನು ಅವ್ರನ್ನ ನೋಡ್ಕೋತೀನಿ. ಬಾ ನನ್ ಜೊತೆ. ರೋಬೋ ಬಾಯ್ ಸೂಟ್ ಆನ್. ರೋಬೋ ಬಾಯ್ ಸೂಟ್ ಆನ್. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ಗಾಡಿ ನಿಲ್ಸಿ. ನಿಂತ್ಕೊಳ್ಳಿ. ನನ್ ಸಿಂಬಾ. ಥ್ಯಾಂಕ್ ಯು ರೋಬೋ ಬಾಯ್. ಸಿಂಬಾ. ಈ ಚಿಕ್ಕ ನಾಯಿ ಮರಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನೀವಿದನ್ನ ಬೀದಿಲ್ ಬಿಟ್ಟು ಹೋಗ್ತಾ ಇದ್ದೀರಾ. ಒಂದು ಪೆಟ್ ಯಾವಾಗ್ಲೂ ಕುಟುಂಬದ ಒಂದು ಸದಸ್ಯ ಆಗಿರುತ್ತೆ. ನಿಮ್ ಮಗನ್ಗೇನಾದ್ರೂ ಒಂದಿನ ಹುಷಾರಿಲ್ದೆ ಹೋದ್ರೆ ಅವನು ಇದೇ ತರ ಬೀದಿಲ್ ಬಿಡ್ತೀರಾ? ಐ ಆಮ್ ರಿಯಲಿ ಸಾರಿ ರೋಬೋ ಬಾಯ್, ನಿನ್ನ ಕಣ್ ತೆರೆಸ್ಬಿಟ್ಟೆ. ಥ್ಯಾಂಕ್ ಯು. ಕಮ್. ಥ್ಯಾಂಕ್ ಯು ರೋಬೋ ಬಾಯ್. ಥ್ಯಾಂಕ್ ಯು. ಬಾಯ್. ಯು ವೆಲ್ಕಮ್. ಬಾಯ್. ಓ ವಾವ್, ಇಷ್ಟೊಂದು ತಿಂಡಿ ತಿನಿಸು. ಸರಿ ಚಿಂಟು, ತಿನ್ನೋದಕ್ಕೆ ಶುರು ಮಾಡು. ಜಿಂಟು, ಏನ್ ಮಾಡ್ದೆ ನೀನು? ಹೋಗು ಇಲ್ಲಿಂದ, ಹೋಗು ಹೋಗು. ಇವನ್ನ ಓಡ್ಸು ಇಲ್ಲಿಂದ. ಚಿಂಟು, ಹೋಗು ಇಲ್ಲಿಂದ, ಇಲ್ಲ ಅಂದ್ರೆ ಹೊಡಿತೀನಿ ಈಗ. ನಾವು ನಿನ್ನ ಆಮೇಲೆ ಕರಿತೀವಿ. ನನ್ನೇ ಆಚೆ ಕಡೆ ಕಳಿಸ್ಬಿಟ್ರಾ? ನೋಡ್ತೀನಿ ತಾತನ ಹೇಗ ಆಚೆ ಕಳಿಸ್ತೀರಾ ಅಂತ. ತಾತನ ಹೇಗ್ ನಿಲ್ಸೋದ್ ನಾವು? ಇಮ್ಲಿ, ಇದೆಲ್ಲ ತುಂಬಾನೇ ಟೇಸ್ಟಿ ಆಗಿದೆ. ಥ್ಯಾಂಕ್ ಯು ಇಮ್ಲಿ. ವೆಲ್ಕಮ್ ತಾತ. ಚುಲ್ಬುಲ್, ನನ್ಗೇನೋ ಇಲ್ಲೇನೋ ತಪ್ಪು ನಡೀತಿದೆ ಅನಿಸ್ತಿದೆ. ಇವಾಗ್ಲೇ ಗೊತ್ತಾಗುತ್ತೆ. ಚಿಂಟು, ಇಲ್ ನೋಡು,
ಚಾಟ್ಸ್ ಕೂಡ ಇದೆ. ಚಾಟ್ ಎಲ್ಲಿದೆ? ಚಾಟ್ ಎಲ್ಲಿದೆ? ಬೇಗ ಕೊಡಿ. ಸಾರಿ, ಕಂಟ್ರೋಲ್ ಮಾಡೋದಕ್ಕಾಗ್ಲಿಲ್ಲ ನನ್ನ ಕೈಲಿ. ಚುಲ್ಬುಲ್ ನಡಿ, ತಿರ್ಗಾ ಮಾರ್ಕೆಟ್ಗೆ ಹೋಗ್ಬೇಕು. ಕೇಕ್, ಸ್ವೀಟ್ಸ್ ಎಲ್ಲನೂ ತರಬೇಕು. ಹೇ ಇಮ್ಲಿ, ನಿಂಗ್ ಗೊತ್ತಿದ್ಯಾ ನಾನು ಇವತ್ತು ಒಂದು ಪಪ್ಪಿನ ಹೇಗ್ ಕಾಪಾಡ್ದೆ ಅಂತ? ಓಕೆ ಓಕೆ, ನಾನು ಆಮೇಲೆ ಕೇಳಿಸ್ಕೊತೀನಿ. ನನ್ಗೆ ತುಂಬಾ ಕೆಲ್ಸ ಇದೆ, ಓಕೆನಾ? ಏನಾಯ್ತು ವೀರ್? ಇವತ್ತು ನಿನ್ನ ಗೆಳೆಯರಿಗೂ ನಿನ್ನ ಮಾತನ್ನ ಕೇಳೋದಕ್ಕೆ ಸಮಯ ಇಲ್ಲ. ನಿನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ನೀನ್ ನಗ್ಬೇಡ. ನಿನ್ಗೇನಾಗ್ಬೇಕಿದ್ರಿಂದ ಅವರು ನನ್ನ ಗೆಳೆಯರು. ಇಂಥ ಗೆಳೆಯರನ್ನ ಹಿಡ್ಕೊಂಡ್ರೆ ಕೊನೆಯದಾಗಿ ಹೀಗೆ ಆಗೋದು. ಒಂದು ಮೂಗಿನ ತುದಿಲಿ ಕೋಪ ಇರೋ ಇಮ್ಲಿ, ಇನ್ನೊಂದು ಕತ್ತೆ. ಏ ಬಂಟಿ, ನನ್ನ ಗೆಳೆಯರ ಬಗ್ಗೆ ಈ ರೀತಿ ಏನಾದ್ರೂ ಮಾತಾಡಿದ್ರೆ ನಾನು ಸುಮ್ನಿರೋದಿಲ್ಲ. ಅರ್ಥ ಆಯ್ತಾ? ನನ್ನನ್ನ ಸುಮ್ನೆ ಜಗಳ ಮಾಡೋದಕ್ಕೆ ಕೆರಳ್ಬೇಡ. ಜಗಳ ಮಾಡೋದು ಒಳ್ಳೇದಲ್ಲ. ನೀನ್ ಜಗಳ ಆಡ್ತೀಯ, ಅದು ನಮ್ಮ ಜೊತೆ. ನಾವು 3 ಜನ ಇದೀವಿ, ಆದ್ರೆ ನೀನು ಒಬ್ನೇ. ಬಂದ್ರೆ ಹೊಡಿಸ್ಕೋತೀಯ ಅಷ್ಟೇ. ಬಾರಪ್ಪ, ಬೇಗ ಬಾ. ನಿಂಗೇನಾದ್ರೂ ಹೊಡಿಸ್ಕೋಬೇಕು ಅಂತಿದ್ರೆ ಬಂದು ಹೊಡಿಸ್ಕೋಬಹುದು ಫ್ರೀ ಆಗಿ. ವೀರ್, ಏನ್ ಮಾಡ್ತಿದ್ಯಾ ನೀನು? ವೀರ್, ಆಮೇಲೆ ನನ್ ಮೇಲೆ ಆರೋಪನ ಹೊರಿಸ್ಬೇಡ. ವೀರ್, ವೀರ್ ನಿಂತ್ಕೋ, ನಿಂತ್ಕೋ ವೀರ್. ಅಯ್ಯೋ ಅಯ್ಯೋ, ಇದೇನ್ ಮಾಡ್ತಾ ಇದೀರಾ ಚುಲ್ಬುಲ್? ನನ್ ಮೇಲೆ ಪೇಸ್ಟ್ರೀಸ್ ಯಾಕೆ ಎಸಿತಾ ಇದೀರಾ? ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ತಗೊಳ್ಳಿ ತಗೊಳ್ಳಿ, ಇದನ್ನು ತಗೊಳ್ಳಿ. ಇದನ್ನ ತಗೋ. ತಗೋ. ಇನ್ನೊಂದ್ ತಗೋ, ಓ ಮಜಾ ಬರ್ತಾ ಇದೆ. ಇನ್ನೂ ಹೆಸಿರಿ, ಇನ್ನೂ ಹೆಸಿರಿ. ಇಮ್ಲಿ ಮತ್ತೆ ಚುಲ್ಬುಲ್ನ ನನ್ನ ಪಾರ್ಟಿಗೆ ಕರ್ಕೊಂಡು ಹೋಗೋ ಸಮಯ ಬಂದಿದೆ. ಬಾಯ್. ಏನಾಯ್ತು ಮಕ್ಳ? ತಾತ, ನಾವ್ ವೀರ್ಗೋಸ್ಕರ ಒಂದ್ ಸರ್ಪ್ರೈಸ್ ಪಾರ್ಟಿ ಇಟ್ಟಿದ್ವಿ, ಮತ್ತೆ ವೀರ್ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಅವನು ಆ ರೂಮಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಹೋಗು, ಹಿಡ್ಕೋ ಅವನ್ನ. ವೀರ್, ಹೆದರ್ಕೊಂಡ್ ಯಾಕೆ ಇಲ್ಲಿದ್ಯಾ? ಧೈರ್ಯ ಇದ್ರೆ ಲೈಟ್ ಆನ್ ಮಾಡು. ನಾನು ಮತ್ತೆ ಚುಲ್ಬುಲ್ ನಿನಗೆ ಸರ್ಪ್ರೈಸ್ ಪಾರ್ಟಿ ಇಟ್ಟಿದ್ವಿ, ಮತ್ತೆ ನೀನ್ ಬಂದು ಎಲ್ಲ ಹಾಳು ಮಾಡ್ದೆ. ಅಯ್ಯೋ, ನನ್ಗೆ ಗೊತ್ತೇ ಇರ್ಲಿಲ್ಲ ನೀವ್ ನಂಗೆ ಸರ್ಪ್ರೈಸ್ ಪಾರ್ಟಿ ಇಟ್ಟಿದ್ರಿ ಅಂತ. ಆದ್ರೆ ನಾನ್ ಏನು ತಿಂದೇ ಇಲ್ಲ. ಇದು ಚಿಂಟುದೆ ಕೆಲ್ಸ ಆಗಿರ್ಬೇಕು. ಹಾಗಿದ್ರೆ ಲೈಟ್ಸ್ ಆನ್ ಮಾಡು. ಇಲ್ಯಾಕ್ ಕತ್ಲೆ ಇದೆ? ಇದೇನಿದು ವೀರ್? ನಾನು ನಿಮ್ಮಿಬ್ರಿಗೂ ಸರ್ಪ್ರೈಸ್ ಪಾರ್ಟಿ ಕೊಡ್ಬೇಕು ಅಂತಿದ್ದೆ, ಮತ್ ನೀವಿಬ್ರು ನನಗ. ಹ್ಯಾಪಿ ಬರ್ಡೇ ವೀರ್. ಹ್ಯಾಪಿ ಬರ್ಡೇ ವೀರ್. ಮಕ್ಳ, ಬೇಗ ಕೇಕ್ ಕಟ್ ಮಾಡಿ. ವಾ, ಎಲ್ಲರೂ ನನ್ನನ್ ಬಿಟ್ಟು ಇವತ್ತು ಪಾರ್ಟಿ ಮಾಡ್ತಾ ಇದ್ದಾರಾ? ಸಾರಿ, ಅಷ್ಟಕ್ಕೂ ಇವತ್ತಿನ ಪಾರ್ಟಿ ವಿಶೇಷತೆ ಏನು? ಇವತ್ತು ವೀರ್ನ ಬರ್ಡೇ. ಆದ್ರೆ ಪಾರ್ಟಿ ಶುರು ಆಗೋದು ನೀನ್ ಹೊಟ್ಟೆ ತುಂಬಿ ಏನಾದ್ರೂ ಸ್ವಲ್ಪ ಮಿಕ್ದಾಗ ಮಾತ್ರ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಹ್ಯಾಪಿ ಬರ್ಡೇ ವೀರ್. ವಾವ್, ಎಷ್ಟು ಸುಂದರವಾಗಿರೋ ಕೇಕ್.
ಬಾ ವೀರ್, ಇವಾಗ ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಡಿಯರ್ ವೀರ್. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ವೀರ್. ಇದು ನನ್ನ ಕಡೆಯಿಂದ ಸರ್ಪ್ರೈಸ್ ಪಾರ್ಟಿ. ಚಿಂಟು ಜಿಂಟು